ನೋಡಿ ನಾನಿವತ್ತು ಪನ್ನೀರ್ ಗ್ರೇವಿ ಮಾಡಿದ್ದೀನಿ ನೋಡಿ. ನಾ ಹೆಂಗೆ ಮಾಡೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಈಗ ಬಂದಿದೆ ನೋಡಿ ನಾ ಮಾಡಿದ್ದು. ಪಟಾಪಟ ಅಂತ ಮನೆಯಲ್ಲಿರುವಂಥದ್ದೇ ಉಪಯೋಗಿಸ್ಕೊಂಡು ಮಾಡ್ಬೋದು ನೋಡಿ. ನೋಡಿ ಮಸ್ತಾಗಿ ಬಂದಿದೆ. ಹೋಟೆಲ್ ಥರನೇ ಕಾಣ್ತಿದೆ ನೋಡಿ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ. ಇವಾಗ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ ನೋಡಿ. ಅದನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೋಡಿ. ಇವಾಗ 2 ಪೀಸು ಅಲ್ಲ ಹಾಕಿದ್ದೀನಿ. ಮತ್ತು ಸ್ವಲ್ಪ ಒಂದು ಬೆಳ್ಳುಳ್ಳಿ ಗೆಡ್ಡೆ ಹೊಡೆದು ಹಾಕಿದ್ದೀನಿ ನೋಡಿ. ಸ್ವಲ್ಪ ಮಸಾಲೆ ತುಂಡು ಮತ್ತು ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ ನೋಡಿ. ಚಕ್ಕೆ ಸ್ವಲ್ಪ ಅದರ ಸಾಕು. ಸ್ವಲ್ಪ ಹಬೀಸ್ ಕಾಳು, ಕೊತ್ತಂಬರಿ ಬೀಜ ಎಲ್ಲ ಇವನ್ನ ನುಣ್ಣಗೆ ಪೇಸ್ಟ್ ಮಾಡ್ತೀನಿ ನೋಡಿ. ನೋಡಿ ಎಲ್ಲ ಆಗಿದೆ. ಇವಾಗ ಇದನ್ನು ಸೈಡ್ ಎತ್ತಿ ಇಟ್ಕೊಂಡ್ಬಿಡೋಣ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಎಣ್ಣೆ ಹಾಕಿಂದ ಸ್ವಲ್ಪ ಬಿಸಿ ಆಗಲಿ ಅದು. ಆವಾಗ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಉರಿ ಇಟ್ಕೋಬೇಕು ನೋಡಿ. ನಾನು ಸಣ್ಣ ಉರಿ ಇಟ್ಟಿದ್ದೀನಿ ನೋಡಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಪನ್ನೀರೆಲ್ಲ ಅದಕ್ಕೆ ಒಂದೊಂದು ನಿಧಾನವಾಗಿ ಹಾಕ್ಬೇಕು ನೋಡಿ. ಅಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ನೋಡಿ ಹಾಕಿದ್ದೀನಿ ನಾನು. ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ. ನೋಡಿ ಈ ಥರ ಬಂದಿದೆ. ಮಸ್ತ್ ಚೆನ್ನಾಗಿ ಉಪ್ಪು, ಖಾರ, ಅರಿಶಿನ ಪುಡಿ ಇದರಲ್ಲಿ ಹೊಂದ್ಕೊಳ್ಳೋ ಥರ ಕೈ ಆಡಿಸ್ತಿರ್ಬೇಕು ಸಣ್ಣ ಉರಿ ಇಟ್ಕೊಂಡು. ನೋಡಿ ಮಸ್ತಾಗಿ ಕರ್ದವು. ಇವಾಗ ಒಂದು ಪ್ಲೇಟ್ ತಗೊತೀನಿ ನೋಡಿ. ಒಂದು ಬೌಲಿಗೆ ತೆಗೆದಿಟ್ಟು ಅಷ್ಟು ಎಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಪೇಸ್ಟ್ ಇದೆ ಎಲ್ಲ ಮಸಾಲೆ, ಅದನ್ನು ಈ ಉಳಿದಿರೋಂಥ ಎಣ್ಣೆಗೆ ಹಾಕೋಣ. ಇವಾಗ ನೋಡಿ ಇವನ್ನ ಸೈಡ್ ಇಟ್ಬಿಡ್ತೀನಿ ನೋಡಿ. ಇವಾಗ ಎಣ್ಣೆ ಉಳ್ಕೊಂಡಿದೆ ಎಲ್ಲ. ಇನ್ನೂ ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು, ಇಲ್ಲಾಂದರೆ ಇದೇ ಎಣ್ಣೆಲೇ ಮಾಡ್ಕೋಬೋದು. ಇವಾಗ ನೋಡಿ ಇವಾಗ ಸ್ವಲ್ಪ ಗ್ಯಾಸು ಸ್ವಲ್ಪ ಜೋರಿಟ್ಟು ಮಸಾಲೆನ ಅದರೊಳಗೆ ಸೇರಿಸ್ಬೇಕು ನೋಡಿ. ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದನ್ನು ಎಣ್ಣೆಲೇ ಫ್ರೈ ಆಗಬೇಕದು ನೋಡಿ. ಈ ಥರ ಟೇಸ್ಟ್ ಅಂತೂ ಮಸ್ತಾಗಿ ಬರ್ತೈತಿ ನೋಡಿ. ಅದು ಎಣ್ಣೆಲೇ ಪೂರ್ಣವಾಗಿ ಫ್ರೈ ಆಗಲಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೂ ಸ್ವಲ್ಪ ಖಾರ ಹಾಕ್ತೀನಿ ನೋಡಿ. ಯಾಕಂತಂದ್ರೆ ಅದು ಎಲ್ಲಿ ಫ್ರೈ ಮಾಡೋಕ್ಕಷ್ಟ ಹಾಕಿದ್ದೆ. ಇವಾಗ ಇದನ್ನು ಕೈ ಆಡ್ಸೋಣ ಚೆನ್ನಾಗಿ. ಎಲ್ಲದರ ಜೊತೆ ಹೊಂದ್ಕೊಳ್ಳೋದು. ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ. ಎಣ್ಣೆ ಆಗಿ ಬಿಟ್ಕೊಂಡಿದೆ ಅಂತ ಬೆಂದು ಅಂದ್ರೆ ಚೆನ್ನಾಗಿ ಫ್ರೈ ಆಗೈತಿ ಅಂತ ಮಸಾಲೆ ನೋಡಿ. ಈಗ ಬಂದಿದೆ. ಇವಾಗ ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಸ್ವಲ್ಪ ಹಾಕೋಬೇಕು. ಅಂದ್ರೆ ಪನ್ನೀರ್ ಕುದಿಯೋದಕ್ಕೆ ಸರಿಯಾದ ಕ್ವಾಂಟಿಟಿ ನೀರು ಹಾಕ್ಬೇಕು ನೋಡಿ. ಅಂದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ನೀರು ಹಾಕೀನಿ. ಇವಾಗ ಕುದೀತಾ ಇದೆ. ಕುದ್ದು ಚೆನ್ನಾಗಿ ಬರ್ತೈತೆ ನೋಡಿ. ಕರ್ದಿಟ್ಕೊಂಡಿರೋಂಥ ಪನ್ನೀರನ್ನು ಹಾಕ್ತೀನಿ ನೋಡಿ. ಚೆನ್ನಾಗಿ ಎರಡು ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿ. ಕುದಿಲ್ಲದು ಸ್ವಲ್ಪ ನೋಡುವಷ್ಟು ಹಾಕ್ತಿದ್ದೀನಿ ನೋಡಿ. ಟೇಸ್ಟ್ ಅಂತ ಮಸ್ತಾಗಿರ್ತೈತಿ. ನೀವು ಮಾಡಿ ಮನೆಯಲ್ಲಿ ನೋಡಿ. ಎಷ್ಟು ಮಸ್ತಾಗಿ ಬಂತು.
ನೀವು ಮನೆಯಲ್ಲಿ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ. ಯಾವ ಡಾಬಾ ಬೇಡ, ಹೋಟೆಲ್ ಬೇಡ, ಏನು ಬೇಡ, ಮನೆಯಲ್ಲೇ ಪಟ ಅಂತ ಮಾಡ್ಕೋಬೋದು. ನೋಡಿ ನೋಡಿ ಸಖತ್ತಾಗಿ ಬಂದಿದೆ. ಟೇಸ್ಟೂ ಹಂಗೆ ಇರ್ತೈತಿ, ಸ್ಮೆಲ್ಲು ಕೂಡ ಮಸ್ತಾಗಿರ್ತೈತಿ. ನೋಡಿ ಯಾವುದಕ್ಕೂ ಕಡಿಮೆ ಇಲ್ಲ. ಇದು ಪಟ ಅಂತ ಮನೆಯಲ್ಲೇ ಇರೋದಂತ ಸಾಮಾನು ಉಪಯೋಗಿಸ್ಕೊಂಡು ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ, ಒಂದು ಸಲ ಮಾಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ. ನೋಡಿ ಮಸ್ತಾಗಿ ಬಂದೈತಲ್ಲ. ಪನ್ನೀರು ಮನೆಯಲ್ಲಿದ್ದರೆ